ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ಸ್ ಟ್ರೆಂಡ್ಸ್. ಇದು ನಮ್ಮೂರಿನ ಜಾತ್ರೆಯ 2ನೇ ದಿನ. ಮೊದಲಿನ ದಿನ ಬಂದುಬಿಟ್ಟು ಬೋಣಮ್ ಎತ್ಕೊಂಡು ಹೋಗಿದ್ದು ಅಲ್ವಾ. ಅದಾದ ನಂತರ ಅವತ್ತು ನೆಕ್ಸ್ಟ್ ಡೇ ಮಾರ್ನಿಂಗು 3 ಗಂಟೆಗೆ, ಬೆಳಗ್ಗೆ ಅಷ್ಟೊತ್ತಿಗೆ 3 ಗಂಟೆಗೆ ಕೋಣ ಕಡ್ದಿದ್ದಾಗಿತ್ತು ಆಲ್ರೆಡಿ. ಅದಾದ ನಂತರ ಜ್ಯೋತಿನ ಎತ್ಕೊಂಡು ಹೋಗ್ಬೇಕಂತೆ. ಈ ಥರ ನೋಡಿ, ನಾವು ಸ್ವಲ್ಪ ಡಿಸೈನ್ ಆಗಿ ಚೆನ್ನಾಗಿರಲಿ ಅಂತೇಳ್ಬಿಟ್ಟು, ಇತ್ತೀಚೆಗೆ ಇದು ಟ್ರೆಂಡ್ ನಡೀತಾ ಇದೆ ಅಲ್ವಾ, ಈ ಥರ ಜ್ಯೋತಿನ ಡೆಕೋರೇಟ್ ಮಾಡೋದು. ಅದಕ್ಕೋಸ್ಕರ ಇದು ತೆಂಗಿನ ಗರಿ ಬರುತ್ತೆ ಅಲ್ವಾ, ಅದರಲ್ಲಿ ಈ ಥರ ಚಿಕ್ಕ ಚಿಕ್ಕದಾಗಿ ಎಳೆಯಾಗಿ ಕಡ್ಡಿ ಥರ ಕಟ್ ಮಾಡ್ಕೋಬೇಕು. ಅದಾದ ನಂತರ ನಮ್ಗೆ ಯಾವ್ಯಾವ ಹೂವು ಬೇಕೋ ಆ ಹೂವು, ನಾವು ಸೇವಂತಿಗೆ ಹೂವಲ್ಲಿ ಮಾಡಿದ್ದೀವಿ. ನೀವು ಬಿಳಿ ಸೇವಂತಿಗೆ ಬೇಕಂದರೆ ಬಿಳಿ ಸೇವಂತಿಗೆ, ಅಲ್ಲಲ್ಲಿ ಡೆಕೋರೇಷನ್ನಿಗೆ ಕನಕಾಂಬರ ಹೂವು ಈ ಥರ ಎಲ್ಲ ಹಾಕಿ ಜಸ್ಟ್ ಸುತ್ತೋದು ಅಷ್ಟೇ. ದಾರ ತೊಗೊಂಡ್ಬಿಟ್ಟು ಒಂದೊಂದೇ ಹೂವು ಇಟ್ಟು ಸುತ್ತೋದು. ಈ ಥರ ಎಲ್ಲ ಕಡ್ಡಿಗೂ ನಾವು 9 ಬೇಕಂದರೆ 9 ಕಡ್ಡಿ, 11 ಬೇಕಂದರೆ 11 ಕಡ್ಡಿಗೆ ಆ ಥರ ಸುತ್ಕೋಬೇಕು. ಸುತ್ಕೊಂಡಿದ್ದಾದ ನಂತರ ನಮಗೆ ಇದು ಪ್ರಸಾದನ ಜ್ಯೋತಿ ಒಳಗಡೆ ಇಡೋದಿಕ್ಕಂತೇಳ್ಬಿಟ್ಟು ಅಕ್ಕಿ ಹಿಟ್ಟು ಮತ್ತು ಬೆಲ್ಲ ಕುಟ್ಬಿಟ್ಟು ಮೆತ್ತಗೆ ಅದರಲ್ಲಿ ಹಾಕಿ ಅದರ ಜ್ಯೋತಿ ಟೈಪ್ ಮಾಡಬೇಕು. ಅದೆಲ್ಲ ಕೂಡ ಅದರೊಳಗಡೆ ಇಟ್ಬಿಟ್ಟು ತುಂಬ ಲೇಟ್ ಆಗಿಬಿಟ್ಟಿತ್ತು, ಟೈಮ್ ಆಗಿತ್ತು. ಅದಕ್ಕೋಸ್ಕರ ಇಷ್ಟು ಹರಿಬರಿಯಾಗಿ ಅಮ್ಮ ಎತ್ಕೊಂಡಿದ್ದಾರೆ ನೋಡಿ. ಈ ಜ್ಯೋತಿನ ಮನೆ ಸೊಸೆಯರು ತವ್ರ ಮನೆಯವ್ರು ಕೊಟ್ಟಿರೋ ಹೊಸ ಸೀರೆ ಉಟ್ಕೊಂಡ್ಬಿಟ್ಟು ಈ ಜ್ಯೋತಿನ ಎತ್ಕೊಂಡು ಹೋಗ್ಬೇಕಂತೆ ಅಲ್ಲಿಗೆ ದೇವಸ್ಥಾನದ ಹತ್ರ. ಅಮ್ಮ ಎತ್ಕೊಂಡು ತುಂಬ ಬೇಟೆ ಕಡಿಯೋದಕ್ಕೆ ಅಂದರೆ ಅಲ್ಲಿ ಪಟ್ಲಿ ಇಟ್ಕೊಂಡಿದ್ದಾರೆ ನೋಡಿ. ಅದು ಮತ್ತು ಮೊದಲನೇದಾಗಿ ಅದೊಂದು ಊರಲ್ಲಿ ಕಡ್ಕೊಂಡ್ಬಂದ್ಬಿಟ್ಟು ಇನ್ನು ಉಳಿದಿರೋ ಊರಲ್ಲಿ ಎತ್ಕೊಂಡು ಹೋಗಿರೋದು ನೋಡಿ. ಇಲ್ಲಿ ಅಮ್ಮನ ಹತ್ರ ಬಂದುಬಿಟ್ಟು ಈ ಥರ ನೋಡಿ ಕೋಣ ಕಡ್ದು ಆ ಕೋಣದ ತಲೆನ ದೇವತೆ ಮುಂದೆ ಇಟ್ಟಿದ್ರು. ನಾನು ಇದೇ ಮೊದಲನೇ ಸಾರಿ ನೋಡ್ತಾ ಇರೋದು. ಒಂದೊಂದು ಕುರಿನ ಇಟ್ಕೊಬಂದ್ಬಿಟ್ಟು ಆ ಥರ ಹೂವಿನಾರ ಹಾಕಿ ಆ ಪಟ್ಲಿಗೆ ಪೂಜೆ ಮಾಡಿಬಿಟ್ಟು ಅದಾದ ನಂತರ ಅಲ್ಲೇ ದೇವ್ರ ಮುಂದೆನೇ ಕಡಿತಾರಂತೆ. ಒಂದು ಸೈಡು ಕೊಲ್ಲಾಪುರದಮ್ಮ ದೇವಸ್ಥಾನ ಇತ್ತಲ್ವ, ಅಲ್ಲಿ ಈ ಥರ 3 ಸುತ್ತಬಿಟ್ಟು, ನಮ್ಮ ಊರಲ್ಲಿ ಕೆರೆ ಕಟ್ಟೆ ಮೇಲೆ ಇರುತ್ತೆ ಈ ದೇವಸ್ಥಾನ. ಅದಕ್ಕೋಸ್ಕರ ಆ ಕೆರೆ ಕಟ್ಟೆ ಮೇಲೆ ಬಂದುಬಿಟ್ಟು ಅಲ್ಲಿ 3 ಸುತ್ತಬೇಕು. ಸುತ್ತಿದ್ದಾದ ನಂತರ ಆ ಜ್ಯೋತಿ ಎಲ್ಲವೂ ಸಹ ಬಿಚ್ಚಿ ಅಲ್ಲಿ ಹಾಕಬೇಕು. ಹೂವು ಆಗಿರ್ಬೋದು, ಅಕ್ಕಿ, ಅದರೊಳಗಡೆ ಹಾಕಿರ್ತಕ್ಕಂಥ ಅಕ್ಕಿ ಎಲ್ಲವೂ ಕೂಡ ಅಲ್ಲಿ ಹಾಕಿದ್ದು. ಒಂದು ಸೈಡು ನಾವಿಲ್ಲಿ ಕೈ ಮುಕ್ಕೊಂಬಿಟ್ಟು ಈ ಜ್ಯೋತಿ ಎಲ್ಲ ಇಲ್ಲಿ ಹಾಕ್ಬಿಟ್ಟು ಕಾಯಿ ಹೊಡಿಸ್ಕೊಂಬಿಟ್ಟು ನೋಡಿ, ಇದು ಕೊಲ್ಲಾಪುರದಮ್ಮ ದೇವಸ್ಥಾನ ಅಂದರೆ ಯಾವಾಗಲೂ ಸಹ ಇಲ್ಲೇ ಇರೋದು ದೇವರು. ಅದಾದ ನಂತರ ಮನೆಗೆ ಎಲ್ಲರೂ ಕೂಡ ಈ ಥರ ಬೇಟೆ ಕಡ್ಕೊಂಡು ಹೋಗ್ಬಿಟ್ಟು ಅವ್ರವ್ರ ಬೇಟೆನ ಅವ್ರವ್ರು ಕಡ್ಕೊಂಡೋಗಿ ಅವ್ರು ಎಷ್ಟು ಮುಕ್ಕೊಂಡಿರ್ತಾರೋ ಅಷ್ಟು, ಕೆಲವರೆಲ್ಲ ಕೂಡ ಇಲ್ಲೇ ಕಡ್ದಿದ್ದಾರೆ. ನಮ್ಮದು ಒಂದು ಮಾತ್ರ ಇಲ್ಲಿ ಕಡ್ದಿದ್ದಾದ ನಂತರ ಇನ್ನು ಉಳಿದಿರೋದೆಲ್ಲ ಮನೆ ಹತ್ರನೇ ಕಡಿದ್ರು. ಅದಕ್ಕಂತಲೇ ಬೇರೆ ಜನಗಳನ್ನ ಒಪ್ಪಿಸಿದ್ರು. ಮತ್ತು ಇದು ಅಡುಗೆ ಮಾಡೋದು ಇದೆಲ್ಲವೂ ಸಹ ನನಗೆ ವಿಡಿಯೋನ ಶೂಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗಲಿಲ್ಲ. ತುಂಬ ಹರಿಬರಿ ಮತ್ತು ಗಾಬರಿ ಇತ್ತು ಮನೇಲೆಲ್ಲವೂ ಸಹ. ಎಲ್ಲದಕ್ಕೂ ಅರ್ಜೆಂಟು. ತುಂಬ ಜನ ನೆಂಟರು ಬಂದಿದ್ರು ಅಲ್ವಾ, ಹಂಗಾಗಿ. ಅದಾದ ನಂತರ ಇದು ಬಂದುಬಿಟ್ಟು ಗಾವು ಸಿಗಿಯೋದು ಅಂತ. ಅವತ್ತಿನ ದಿನ ಮಧ್ಯಾಹ್ನದ ದಿನ ಊಟ ಎಲ್ಲ ಮುಗ್ದಿದ್ದಾಯ್ತಲ್ವ, ಅದರ ನೆಕ್ಸ್ಟ್ ಡೇ ಈ ಥರ ಗಾವು ಸಿಗಿದ್ರು ಅಂತಂದರೆ ಮೇಕೆ ಮರಿನ ಬಾಯಲ್ಲೇ ಸಿಗಿತಾರಂತೆ. ನಾನು ಸಹ ಮೊದಲನೇ ಸಾರಿ ನೋಡ್ತಾ ಇರೋದು, ಬಟ್ ಫುಲ್ ವಿಡಿಯೋ ನೋಡೋಕ್ಕಾಗಲಿಲ್ಲ. ತುಂಬ ಜನ ಗೆಸ್ಟ್ಸು ಊಟಕ್ಕೆ ಬರ್ತಾ ಇದ್ರಲ್ವ, ಹಂಗಾಗಿ ನಾನು ರಿಟರ್ನ್ ಬಂದುಬಿಟ್ಟೆ. ಯಾರಾದರೂ ನೋಡಿರೋರಿದ್ದರೆ ಕಾಮೆಂಟ್ ಮಾಡಿ. ನಾನಂತೂ ಪೂರ್ತಿ ನೋಡಿಲ್ಲ ವಿಡಿಯೋನ, ಎಷ್ಟು ನೋಡಿದರೆ ಅಷ್ಟು ಅಪ್ಲೋಡ್ ಮಾಡಿದ್ದೀನಿ.
ಇದಿಷ್ಟು ಸಹ ಊರಲ್ಲಿ ಗಾವ್ ಸಿಗಿಯೋ ವಿಡಿಯೋ ಅದಿಷ್ಟು ನಾನು ಎಷ್ಟು ವಿಡಿಯೋ ಶೂಟ್ ಮಾಡಿದರೆ ಅಷ್ಟು ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಮನೆಗೆ ಬಂದಿದ್ದಾದ ನಂತರ ಅವತ್ತಿನ ದಿನ ಸಾಯಂಕಾಲ ಊರಲ್ಲೆಲ್ಲ ಶಾಪಿಂಗ್ ಮಾಡಿದ್ರು ಅಲ್ವಾ, ಎಲ್ಲರೂ ಕೂಡ ಕೆಲವೊಂದು ಆಟ ಸಾಮಾನೆಲ್ಲ ಕೊಡಿಸಿದ್ರು ಇವಳಿಗೆ. ಅದರಲ್ಲಿ ಇದು ಫ್ರೂಟ್ಸು ಎಲ್ಲ ಕೂಡ ಪ್ಲಾಸ್ಟಿಕ್ಕಿಂದ ಬರುತ್ತೆ ಅಲ್ವಾ, ಇದು ಅದನ್ನೆಲ್ಲ ಸಹ ಅವ್ರ ಅಪ್ಪಾಜಿ ಮೇಲೆ ಹಾಕ್ತಾ ಇದ್ದಾಳೆ ಹನ್ವಿ. ಅದಾದ ನಂತರ ಮತ್ತೆ ನೈಟು ಅವತ್ತಿನ ದಿನವೇ ನೈಟು ನಾವು ಗೊಂಬೆ ಕುಣಿತ ಸಹ ಇಟ್ಟಿದ್ರು. ಅಂದರೆ ಕೋಲಲ್ಲಿ ಗೊಂಬೆನ ಸ್ಕ್ರೀನ್ ಒಳಗಡೆಯಿಂದನೇ ಆಟ ಆಡಿಸ್ತಾರಲ್ವ ಆ ಥರ. ಗೊಂಬೆ ಕುಣಿತ ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಅದಕ್ಕೆ ತುಂಬ ಹೊತ್ತು ನೋಡಲಿಲ್ಲ. ಕೆಲವೊಂದು ಬಳೆ ಈ ಥರ ಶಾಪಿಂಗ್ ಮಾಡ್ಕೊಂಬಿಟ್ಟು ಮನೆಗೆ ಬಂದುಬಿಟ್ವಿ ನಾವು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.